ಸಿದ್ದರಾಮಯ್ಯನವರ ಸರ್ಕಾರ ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ರೈತರ ಪರವಾಗಿರುವಂಥ ಸರ್ಕಾರ. ಸೊ ನೋಡೋಣ, 16ನೇ ದಾಖಲೆ ಬಜೆಟ್ಟು ಎಲ್ಲರನ್ನೂ ಒಳಗೊಂಡಂಥ ಒಂದು ಸಮಗ್ರ ಬಜೆಟನ್ನು ಮಂಡನೆ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ಇದೆ. ನೋಡಿ, ಒಂದು ಮಾತನ್ನೇ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಇಲಾಖೆ ಇಷ್ಟು ವರ್ಷ ಬೇರೆ ಇತ್ತು. ಈಗ ನನ್ನ ಇಲಾಖೆ ಬಹುದೊಡ್ಡ ಗಾತ್ರದ ಬಜೆಟನ್ನು ಒಳಗೊಂಡಂಥ ಇಲಾಖೆ ಆಗಿದೆ. ಗೃಹಲಕ್ಷ್ಮಿ ಬಂದಿರೋದ್ರಿಂದ ಒಂದು ವರ್ಷಕ್ಕೆ ಸುಮಾರು 32,000 ಕೋಟಿ ಹತ್ತತ್ರ ದುಡ್ಡನ್ನು ನಾವು ಮಹಿಳೆಯರಿಗೆ ತಲುಪಿಸುವಂಥ ಇಲಾಖೆ. ಸೊ ನಮ್ಮ ಇಲಾಖೆಯಲ್ಲಿ ಯಾವ ಅನುದಾನ ಕೂಡ ಉಳಿದಿರಲಿಲ್ಲ, ಎಲ್ಲ ಕೂಡ ಕರೆಕ್ಟಾಗಿ ಖರ್ಚಾಗಿದೆ. ಒಂದು 10% ಮಿಕ್ಕಿದೆ, ಅದು ಕೂಡ ಮಾರ್ಚ್ 30 ಒಳಗಡೆ ಅದನ್ನು ಕೂಡ ನಾವು ಕ್ಲಿಯರ್ ಮಾಡ್ತೀವಿ. ಗೃಹಲಕ್ಷ್ಮಿದು ಪರಿಷ್ಕರಣೆ ಆಗಬೇಕು ಅನ್ನೋದು ಒತ್ತಾಯ ಇದೆ. ಇಲ್ಲ, ಯಾವುದೇ ಕಾರಣಕ್ಕೂ ಈಗ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಇದೇ ರೀತಿನೇ ನಡ್ಕೊಂಡು ಹೋಗುತ್ತೆ. ಹಾಗೇನೂ ಇಲ್ಲ. ಸರ್ಕಾರ ಇಷ್ಟು ದೊಡ್ಡ ಯೋಜನೆ ಮಾಡಿದೆ, ಹಣ ಹಾಕ್ತಾ ಇದ್ದೀವಿ. ನವೆಂಬರ್ ಡಿಸೆಂಬರ್ ಕ್ಲಿಯರ್ ಮಾಡಿದ್ದೀನಿ. ಜನವರಿ ಫೆಬ್ರವರಿ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಒಂದು 10 ದಿನ 15 ದಿನ ಹೆಚ್ಚು ಕಡಿಮೆ ಆಗ್ಬೋದೆ. ಆದರೆ ನೀವು ಮಹಾರಾಷ್ಟ್ರದ್ದು ನೋಡಿ, ಮಹಾರಾಷ್ಟ್ರದ್ದು ಕೇಳಿ. ಲಾಡ್ಲಿ ಬೆಹನ ಅಂತ ಹೇಳಿ ಎಲೆಕ್ಷನ್ಕಿನ್ನ ಮುಂಚೆ 2 ತಿಂಗಳ ದುಡ್ಡನ್ನು ಹಾಕಿದ್ರು. ತಮಗೆಲ್ಲರಿಗೂ ಗೊತ್ತಿದೆ. ಲಾಡ್ಲಿ ಬೆಹನ ಯೋಜನೆಯಿಂದ ಗೆದ್ದೂ ಬಂದರು. ಈಗ ಹಣನೇ ಹಾಕ್ತಾ ಇಲ್ಲ. ಅದು ಕೂಡ ಮಾಧ್ಯಮದ ಎದುರುಗಡೆ ಬರಬೇಕಲ್ಲ. ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆಹನಕ್ಕೆ ಹಣನೇ ಇಲ್ಲ. ಇಲ್ಲಿ BJP ಅವರು ದೊಡ್ಡದಾಗಿ ಕ್ವಶನ್ ಕೇಳ್ತಾರೆ, 6 ತಿಂಗಳಿಂದ ಹಾಕಿಲ್ಲ, ಅಷ್ಟು ದಿನದಿಂದ ಹಾಕಿಲ್ಲ ಅಂತ. ಕರೆಕ್ಟಾಗಿ ಕರ್ನಾಟಕ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣ ಅವ್ರ ಮನೆಗೆ ತಲುಪ್ತಾ ಇದೆ. ಆದರೆ ಅದೇ ಮಹಾರಾಷ್ಟ್ರದಲ್ಲಿ ಇಲೆಕ್ಷನ್ಕಿನ್ನ ಮುಂಚೆ ಮಾಡಿದರು. ಇಲೆಕ್ಷನ್ ಆದಮೇಲೆ ಯೋಜನೆ ನಿಂತಿದೆ. ಥ್ಯಾಂಕ್ ಯು. ನೋಡಿ, ನಾನಂತರೂ ಭವಿಷ್ಯವನ್ನು ನುಡಿಯೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. 16 ದಾಖಲೆ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಈ ಬಾರಿ ಬಜೆಟ್ ಆದ ನಂತರ ಅಥವಾ ಇನ್ನು ಈ ವರ್ಷದ ನಂತರ ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅಂತ ಕೆಲವರಿಗೆ ಇದು ಕೊನೆಯ ಸಚಿವ ಸಂಪುಟ ಅಥವಾ ಅದು ಬಜೆಟ್ ಆಗುತ್ತೆ ಅಂತ ಗೊತ್ತಿಲ್ಲ. ತುಂಬ ಒಂದು ಒಳ್ಳೆಯ ದಿನ ಇವತ್ತು. ಈ ಸಂದರ್ಭದಲ್ಲಿ ನಾನು ಏನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತಿದೆ. ಏನೇ ಡಿಸಿಷನ್ ಇದ್ರೂ ಅದು ಹೈಕಮಾಂಡ್ ಬಿಟ್ಟಿರೋದು. ಸಿದ್ದರಾಮಯ್ಯನವರ ಸರ್ಕಾರ ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ರೈತರ ಪರವಾಗಿರುವಂಥ ಸರ್ಕಾರ. ಸೊ ನೋಡೋಣ, 16ನೇ ದಾಖಲೆ ಬಜೆಟ್ಟು ಎಲ್ಲರನ್ನೂ ಒಳಗೊಂಡಂಥ ಒಂದು ಸಮಗ್ರ ಬಜೆಟನ್ನು ಮಂಡನೆ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ಇದೆ. ಇಲಾಖೆದು ಕಳೆದ ಬಾರಿ ಅನುದಾನ ಸಹ ಖರ್ಚಾಗಿಲ್ಲ. 6 ತಿಂಗಳಿಂದ 3 ತಿಂಗಳಿಂದ ಬಾಕಿ ಉಳ್ಕೊಂಡಿದೆ ಅಂತ ಆರೋಪ ಇದೆ. ಈ ಬಾರಿ ಹೆಚ್ಚುವರಿ ಅನುದಾನ ಸಿಗುತ್ತಾ ಮತ್ತು ಒಟ್ಟಿಗೆ ಎಲ್ಲನೂ ಕ್ಲಿಯರ್ ಮಾಡ್ತೀರಾ? ನೋಡಿ, ಒಂದು ಮಾತನ್ನೇ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಇಲಾಖೆ ಇಷ್ಟು ವರ್ಷ ಬೇರೆ ಇತ್ತು. ಈಗ ನನ್ನ ಇಲಾಖೆ ಬಹುದೊಡ್ಡ ಗಾತ್ರದ ಬಜೆಟನ್ನು ಒಳಗೊಂಡಂಥ ಇಲಾಖೆ ಆಗಿದೆ. ಗೃಹಲಕ್ಷ್ಮಿ ಬಂದಿರೋದ್ರಿಂದ ಒಂದು ವರ್ಷಕ್ಕೆ ಸುಮಾರು 32,000 ಕೋಟಿ ಹತ್ತತ್ರ ದುಡ್ಡನ್ನು ನಾವು ಮಹಿಳೆಯರಿಗೆ ತಲುಪಿಸುವಂಥ ಇಲಾಖೆ. ಸೊ ನಮ್ಮ ಇಲಾಖೆಯಲ್ಲಿ ಯಾವ ಅನುದಾನ ಕೂಡ ಉಳಿದಿರಲಿಲ್ಲ, ಎಲ್ಲ ಕೂಡ ಕರೆಕ್ಟಾಗಿ ಖರ್ಚಾಗಿದೆ. ಒಂದು 10% ಮಿಕ್ಕಿದೆ, ಅದು ಕೂಡ ಮಾರ್ಚ್ 30 ಒಳಗಡೆ ಅದನ್ನು ಕೂಡ ನಾವು ಕ್ಲಿಯರ್ ಮಾಡ್ತೀವಿ. ಗೃಹಲಕ್ಷ್ಮಿದು ಪರಿಷ್ಕರಣೆ ಆಗಬೇಕು ಅನ್ನೋದು ಒತ್ತಾಯ ಇದೆ. ಇಲ್ಲ, ಯಾವುದೇ ಕಾರಣಕ್ಕೂ ಈಗ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಇದೇ ರೀತಿನೇ ನಡ್ಕೊಂಡು ಹೋಗುತ್ತೆ. ಗೃಹಲಕ್ಷ್ಮಿ ಅವರಿಗೆ ಹಣ ಪಾವತಿ ಆಗುತ್ತಾ ಅಥವಾ ಮಧ್ಯ ತರ 3 ತಿಂಗಳು 4 ತಿಂಗಳು ಸಮಯ ಆಗುತ್ತಾ? ಹಾಗೇನೂ ಇಲ್ಲ. ಸರ್ಕಾರ ಇಷ್ಟು ದೊಡ್ಡ ಯೋಜನೆ ಮಾಡಿದೆ, ಹಣ ಹಾಕ್ತಾ ಇದ್ದೀವಿ. ನವೆಂಬರ್ ಡಿಸೆಂಬರ್ ಕ್ಲಿಯರ್ ಮಾಡಿದ್ದೀನಿ. ಜನವರಿ ಫೆಬ್ರವರಿ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಒಂದು 10 ದಿನ 15 ದಿನ ಹೆಚ್ಚು ಕಡಿಮೆ ಆಗ್ಬೋದೆ. ಆದರೆ ನೀವು ಮಹಾರಾಷ್ಟ್ರದ್ದು ನೋಡಿ, ಮಹಾರಾಷ್ಟ್ರದ್ದು ಕೇಳಿ. ಲಾಡ್ಲಿ ಬೆಹನ ಅಂತ ಹೇಳಿ ಎಲೆಕ್ಷನ್ಕಿನ್ನ ಮುಂಚೆ 2 ತಿಂಗಳ ದುಡ್ಡನ್ನು ಹಾಕಿದ್ರು. ತಮಗೆಲ್ಲರಿಗೂ ಗೊತ್ತಿದೆ. ಲಾಡ್ಲಿ ಬೆಹನ ಯೋಜನೆಯಿಂದ ಗೆದ್ದೂ ಬಂದರು. ಈಗ ಹಣನೇ ಹಾಕ್ತಾ ಇಲ್ಲ. ಅದು ಕೂಡ ಮಾಧ್ಯಮದ ಎದುರುಗಡೆ ಬರಬೇಕಲ್ಲ. ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆಹನಕ್ಕೆ ಹಣನೇ ಇಲ್ಲ. ಇಲ್ಲಿ BJP ಅವರು ದೊಡ್ಡದಾಗಿ ಕ್ವಶನ್ ಕೇಳ್ತಾರೆ, 6 ತಿಂಗಳಿಂದ ಹಾಕಿಲ್ಲ, ಅಷ್ಟು ದಿನದಿಂದ ಹಾಕಿಲ್ಲ ಅಂತ. ಕರೆಕ್ಟಾಗಿ ಕರ್ನಾಟಕ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣ ಅವ್ರ ಮನೆಗೆ ತಲುಪ್ತಾ ಇದೆ. ಆದರೆ ಅದೇ ಮಹಾರಾಷ್ಟ್ರದಲ್ಲಿ ಇಲೆಕ್ಷನ್ಕಿನ್ನ ಮುಂಚೆ ಮಾಡಿದರು. ಇಲೆಕ್ಷನ್ ಆದಮೇಲೆ ಯೋಜನೆ ನಿಂತಿದೆ. ಥ್ಯಾಂಕ್ ಯು. ನೋಡಿ, ನಾನಂತರೂ ಭವಿಷ್ಯವನ್ನು ನುಡಿಯೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. 16 ದಾಖಲೆ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಈ ಬಾರಿ ಬಜೆಟ್ ಆದ ನಂತರ ಅಥವಾ ಇನ್ನು ಈ ವರ್ಷದ ನಂತರ ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅಂತ ಕೆಲವರಿಗೆ ಇದು ಕೊನೆಯ ಸಚಿವ ಸಂಪುಟ ಅಥವಾ ಅದು ಬಜೆಟ್ ಆಗುತ್ತೆ ಅಂತ ಗೊತ್ತಿಲ್ಲ. ತುಂಬ ಒಂದು ಒಳ್ಳೆಯ ದಿನ ಇವತ್ತು. ಈ ಸಂದರ್ಭದಲ್ಲಿ ನಾನು ಏನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತಿದೆ. ಏನೇ ಡಿಸಿಷನ್ ಇದ್ರೂ ಅದು ಹೈಕಮಾಂಡ್ ಬಿಟ್ಟಿರೋದು. ಸಿದ್ದರಾಮಯ್ಯನವರ ಸರ್ಕಾರ ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ರೈತರ ಪರವಾಗಿರುವಂಥ ಸರ್ಕಾರ. ಸೊ ನೋಡೋಣ, 16ನೇ ದಾಖಲೆ ಬಜೆಟ್ಟು
ಎಲ್ಲರನ್ನೂ ಒಳಗೊಂಡಂಥ ಒಂದು ಸಮಗ್ರ ಬಜೆಟನ್ನು ಮಂಡನೆ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ಇದೆ. ಮೇಡಮ್, ನಿಮ್ಮ ಇಲಾಖೆದು ಕಳೆದ ಬಾರಿ ಅನುದಾನ ಸಹ ಖರ್ಚಾಗಿಲ್ಲ. 6 ತಿಂಗಳಿಂದ 3 ತಿಂಗಳಿಂದ ಬಾಕಿ ಉಳ್ಕೊಂಡಿದೆ ಅಂತ ಆರೋಪ ಇದೆ. ಈ ಬಾರಿ ಹೆಚ್ಚುವರಿ ಅನುದಾನ ಸಿಗುತ್ತಾ ಮತ್ತು ಒಟ್ಟಿಗೆ ಎಲ್ಲನೂ ಕ್ಲಿಯರ್ ಮಾಡ್ತೀರಾ? ನೋಡಿ, ಒಂದು ಮಾತನ್ನೇ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಇಲಾಖೆ ಇಷ್ಟು ವರ್ಷ ಬೇರೆ ಇತ್ತು. ಈಗ ನನ್ನ ಇಲಾಖೆ ಬಹುದೊಡ್ಡ ಗಾತ್ರದ ಬಜೆಟನ್ನು ಒಳಗೊಂಡಂಥ ಇಲಾಖೆ ಆಗಿದೆ. ಗೃಹಲಕ್ಷ್ಮಿ ಬಂದಿರೋದ್ರಿಂದ ಒಂದು ವರ್ಷಕ್ಕೆ ಸುಮಾರು 32,000 ಕೋಟಿ ಹತ್ತತ್ರ ದುಡ್ಡನ್ನು ನಾವು ಮಹಿಳೆಯರಿಗೆ ತಲುಪಿಸುವಂಥ ಇಲಾಖೆ. ಸೊ ನಮ್ಮ ಇಲಾಖೆಯಲ್ಲಿ ಯಾವ ಅನುದಾನ ಕೂಡ ಉಳಿದಿರಲಿಲ್ಲ, ಎಲ್ಲ ಕೂಡ ಕರೆಕ್ಟಾಗಿ ಖರ್ಚಾಗಿದೆ. ಒಂದು 10% ಮಿಕ್ಕಿದೆ, ಅದು ಕೂಡ ಮಾರ್ಚ್ 30 ಒಳಗಡೆ ಅದನ್ನು ಕೂಡ ನಾವು ಕ್ಲಿಯರ್ ಮಾಡ್ತೀವಿ. ಗೃಹಲಕ್ಷ್ಮಿದು ಪರಿಷ್ಕರಣೆ ಆಗಬೇಕು ಅನ್ನೋದು ಒತ್ತಾಯ ಇದೆ. ಏನಾದರೂ ಇಲ್ಲ, ಯಾವುದೇ ಕಾರಣಕ್ಕೂ ಈಗ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಇದೇ ರೀತಿನೇ ನಡ್ಕೊಂಡು ಹೋಗುತ್ತೆ. ಮುಂದಿನ ನೆಕ್ಸ್ಟ್ ತಿಂಗಳು ಗೃಹಲಕ್ಷ್ಮಿ ಅವರಿಗೆ ಹಣ ಪಾವತಿ ಆಗುತ್ತಾ ಅಥವಾ ಮಧ್ಯೆ ಥರ 3 ತಿಂಗಳು 4 ತಿಂಗಳು ಸಮಯ ಆಗುತ್ತಾ? ಹಾಗೇನೂ ಇಲ್ಲ. ಸರ್ಕಾರ ಇಷ್ಟು ದೊಡ್ಡ ಯೋಜನೆ ಮಾಡಿದೆ, ಹಣ ಹಾಕ್ತಾ ಇದ್ದೀವಿ. ನವೆಂಬರ್ ಡಿಸೆಂಬರ್ ಕ್ಲಿಯರ್ ಮಾಡಿದ್ದೀನಿ. ಜನವರಿ ಫೆಬ್ರವರಿ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಒಂದು 10 ದಿನ 15 ದಿನ ಹೆಚ್ಚು ಕಡಿಮೆ ಆಗ್ಬೋದೇ. ಆದರೆ ನೀವು ಮಹಾರಾಷ್ಟ್ರದ್ದು ನೋಡಿ, ಮಹಾರಾಷ್ಟ್ರದ್ದು ಕೇಳಿ. ಲಾಡ್ಲಿ ಬೆಹನ ಅಂತ ಹೇಳಿ ಎಲೆಕ್ಷನ್ಕಿನ್ನ ಮುಂಚೆ 2 ತಿಂಗಳು ದುಡ್ಡನ್ನು ಹಾಕಿದ್ರು. ತಮಗೆಲ್ಲರಿಗೂ ಗೊತ್ತಿದೆ. ಲಾಡ್ಲಿ ಬೆಹನ ಯೋಜನೆಯಿಂದ ಗೆದ್ದೂ ಬಂದರು. ಈಗ ಹಣನೇ ಹಾಕ್ತಾ ಇಲ್ಲ. ಅದು ಕೂಡ ಮಾಧ್ಯಮದ ಎದುರುಗಡೆ ಬರಬೇಕಲ್ಲ. ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆಹನಕ್ಕೆ ಹಣನೇ ಇಲ್ಲ. ಇಲ್ಲಿ BJP ಅವರು ದೊಡ್ಡದಾಗಿ ಕ್ವಶನ್ ಕೇಳ್ತಾರೆ, 6 ತಿಂಗಳಿಂದ ಹಾಕಿಲ್ಲ, ಅಷ್ಟು ದಿನದಿಂದ ಹಾಕಿಲ್ಲ ಅಂತ. ಕರೆಕ್ಟಾಗಿ ಕರ್ನಾಟಕ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣ ಅವ್ರ ಮನೆಗೆ ತಲುಪ್ತಾ ಇದೆ. ಆದರೆ ಅದೇ ಮಹಾರಾಷ್ಟ್ರದಲ್ಲಿ ಇಲೆಕ್ಷನ್ಕಿನ್ನ ಮುಂಚೆ ಮಾಡಿದರು. ಇಲೆಕ್ಷನ್ ಆದಮೇಲೆ ಯೋಜನೆ ನಿಂತಿದೆ. ಥ್ಯಾಂಕ್ ಯು. ನೋಡಿ, ನಾನಂತರೂ ಭವಿಷ್ಯವನ್ನು ನುಡಿಯೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. 16 ದಾಖಲೆ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಮೇಡಮ್, ಈ ಬಾರಿ ಬಜೆಟ್ ಆದ ನಂತರ ಅಥವಾ ಇನ್ನು ಈ ವರ್ಷದ ನಂತರ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಕೆಲವರಿಗೆ ಇದು ಕೊನೆಯ ಸಚಿವ ಸಂಪುಟ ಅಥವಾ ಅದು ಬಜೆಟ್ ಆಗುತ್ತೆ ಅಂತ ಗೊತ್ತಿಲ್ಲ. ತುಂಬ ಒಂದು ಒಳ್ಳೆಯ ದಿನ ಇವತ್ತು. ಈ ಸಂದರ್ಭದಲ್ಲಿ ನಾನು ಏನೂ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತಿದೆ. ಏನೇ ಡಿಸಿಷನ್ ಇದ್ದರೂ ಅದು ಹೈಕಮಾಂಡ್ ಬಿಟ್ಟಿರೋದು. ಸಿದ್ದರಾಮಯ್ಯನವರ ಸರ್ಕಾರ ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ರೈತರ ಪರವಾಗಿರುವಂಥ ಸರ್ಕಾರ. ಸೊ ನೋಡೋಣ, 16ನೇ ದಾಖಲೆ ಬಜೆಟ್ಟು ಎಲ್ಲರನ್ನೂ ಒಳಗೊಂಡಂಥ ಒಂದು ಸಮಗ್ರ ಬಜೆಟನ್ನು ಮಂಡನೆ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ಇದೆ. ಮೇಡಮ್, ನಿಮ್ಮ ಇಲಾಖೆದು ಕಳೆದ ಬಾರಿ ಅನುದಾನ ಸಹ ಖರ್ಚಾಗಿಲ್ಲ. 6 ತಿಂಗಳಿಂದ 3 ತಿಂಗಳಿಂದ ಬಾಕಿ ಉಳ್ಕೊಂಡಿದೆ ಅಂತ ಆರೋಪ ಇದೆ. ಈ ಬಾರಿ ಹೆಚ್ಚುವರಿ ಅನುದಾನ ಸಿಗುತ್ತಾ ಮತ್ತು ಒಟ್ಟಿಗೆ ಎಲ್ಲನೂ ಕ್ಲಿಯರ್ ಮಾಡ್ತೀರಾ? ನೋಡಿ, ಒಂದು ಮಾತನ್ನೇ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಇಲಾಖೆ ಇಷ್ಟು ವರ್ಷ ಬೇರೆ ಇತ್ತು. ಈಗ ನನ್ನ ಇಲಾಖೆ ಬಹುದೊಡ್ಡ ಗಾತ್ರದ ಬಜೆಟನ್ನು ಒಳಗೊಂಡಂಥ ಇಲಾಖೆ ಆಗಿದೆ. ಗೃಹಲಕ್ಷ್ಮಿ ಬಂದಿರೋದ್ರಿಂದ ಒಂದು ವರ್ಷಕ್ಕೆ ಸುಮಾರು 32,000 ಕೋಟಿ ಹತ್ತತ್ರ ದುಡ್ಡನ್ನು ನಾವು ಮಹಿಳೆಯರಿಗೆ ತಲುಪಿಸುವಂಥ ಇಲಾಖೆ. ಸೊ ನಮ್ಮ ಇಲಾಖೆಯಲ್ಲಿ ಯಾವ ಅನುದಾನ ಕೂಡ ಉಳಿದಿರಲಿಲ್ಲ, ಎಲ್ಲ ಕೂಡ ಕರೆಕ್ಟಾಗಿ ಖರ್ಚಾಗಿದೆ. ಒಂದು 10% ಮಿಕ್ಕಿದೆ, ಅದು ಕೂಡ ಮಾರ್ಚ್ 30 ಒಳಗಡೆ ಅದನ್ನು ಕೂಡ ನಾವು ಕ್ಲಿಯರ್ ಮಾಡ್ತೀವಿ. ಗೃಹಲಕ್ಷ್ಮಿದು ಪರಿಷ್ಕರಣೆ ಆಗಬೇಕು ಅನ್ನೋದು ಒತ್ತಾಯ ಇದೆ. ಏನಾದರೂ ಇಲ್ಲ, ಯಾವುದೇ ಕಾರಣಕ್ಕೂ ಈಗ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಇದೇ ರೀತಿನೇ ನಡ್ಕೊಂಡು ಹೋಗುತ್ತೆ. ಮುಂದಿನ ನೆಕ್ಸ್ಟ್ ತಿಂಗಳು ಗೃಹಲಕ್ಷ್ಮಿ ಅವರಿಗೆ ಹಣ ಪಾವತಿ ಆಗುತ್ತಾ ಅಥವಾ ಮಧ್ಯೆ ಥರ 3 ತಿಂಗಳು 4 ತಿಂಗಳು ಸಮಯ ಆಗುತ್ತಾ? ಹಾಗೇನೂ ಇಲ್ಲ. ಸರ್ಕಾರ ಇಷ್ಟು ದೊಡ್ಡ ಯೋಜನೆ ಮಾಡಿದೆ, ಹಣ ಹಾಕ್ತಾ ಇದ್ದೀವಿ. ನವೆಂಬರ್ ಡಿಸೆಂಬರ್ ಕ್ಲಿಯರ್ ಮಾಡಿದ್ದೀನಿ. ಜನವರಿ ಫೆಬ್ರವರಿ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಒಂದು 10 ದಿನ 15 ದಿನ ಹೆಚ್ಚು ಕಡಿಮೆ ಆಗ್ಬೋದೇ. ಆದರೆ ನೀವು ಮಹಾರಾಷ್ಟ್ರದ್ದು ನೋಡಿ, ಮಹಾರಾಷ್ಟ್ರದ್ದು ಕೇಳಿ. ಲಾಡ್ಲಿ ಬೆಹನ ಅಂತ ಹೇಳಿ ಎಲೆಕ್ಷನ್ಕಿನ್ನ ಮುಂಚೆ 2 ತಿಂಗಳು ದುಡ್ಡನ್ನು ಹಾಕಿದ್ರು. ತಮಗೆಲ್ಲರಿಗೂ ಗೊತ್ತಿದೆ. ಲಾಡ್ಲಿ ಬೆಹನ ಯೋಜನೆಯಿಂದ ಗೆದ್ದೂ ಬಂದರು. ಈಗ ಹಣನೇ ಹಾಕ್ತಾ ಇಲ್ಲ. ಅದು ಕೂಡ ಮಾಧ್ಯಮದ ಎದುರುಗಡೆ ಬರಬೇಕಲ್ಲ. ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆಹನಕ್ಕೆ ಹಣನೇ ಇಲ್ಲ. ಇಲ್ಲಿ BJP ಅವರು ದೊಡ್ಡದಾಗಿ ಕ್ವಶನ್ ಕೇಳ್ತಾರೆ, 6 ತಿಂಗಳಿಂದ ಹಾಕಿಲ್ಲ, ಅಷ್ಟು ದಿನದಿಂದ ಹಾಕಿಲ್ಲ ಅಂತ. ಕರೆಕ್ಟಾಗಿ ಕರ್ನಾಟಕ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣ ಅವ್ರ ಮನೆಗೆ ತಲುಪ್ತಾ ಇದೆ. ಆದರೆ ಅದೇ ಮಹಾರಾಷ್ಟ್ರದಲ್ಲಿ ಇಲೆಕ್ಷನ್ಕಿನ್ನ ಮುಂಚೆ ಮಾಡಿದರು. ಇಲೆಕ್ಷನ್ ಆದಮೇಲೆ ಯೋಜನೆ ನಿಂತಿದೆ. ಥ್ಯಾಂಕ್ ಯು. ನೋಡಿ, ನಾನಂತರೂ ಭವಿಷ್ಯವನ್ನು ನುಡಿಯೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. 16 ದಾಖಲೆ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಮೇಡಮ್, ಈ ಬಾರಿ ಬಜೆಟ್ ಆದ ನಂತರ ಅಥವಾ ಇನ್ನು ಈ ವರ್ಷದ ನಂತರ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಕೆಲವರಿಗೆ ಇದು ಕೊನೆಯ ಸಚಿವ ಸಂಪುಟ ಅಥವಾ ಅದು ಬಜೆಟ್ ಆಗುತ್ತೆ ಅಂತ ಗೊತ್ತಿಲ್ಲ. ತುಂಬ ಒಂದು ಒಳ್ಳೆಯ ದಿನ ಇವತ್ತು. ಈ ಸಂದರ್ಭದಲ್ಲಿ ನಾನು ಏನೂ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತಿದೆ. ಏನೇ ಡಿಸಿಷನ್ ಇದ್ದರೂ ಅದು ಹೈಕಮಾಂಡ್ ಬಿಟ್ಟಿರೋದು.